ನೋಟಕ್ಕೆ ಮೈ ನವಿರೇಳಿಸುವಂತಹ ಮನಮೋಹಕ ದೃಶ್ಯ ಅನಿಸುವುದು ಗ್ಯಾರಂಟಿ. ಸಾಮಾನ್ಯವಾಗಿ ಜಲಪಾತಗಳಲ್ಲಿ ನೀರು ಮೇಲಿಂದ ಕೆಳಕ್ಕೆ ಬೀಳೋದನ್ನ ನೋಡಿರ್ತೀವಿ, ಆದ್ರೆ ಅದೇ ಜಲಪಾತದ ನೀರು ಹಿಮ್ಮುಖವಾಗಿ ಚಲಿಸೋದನ್ನ ನೀವು ನೋಡಿದ್ದೀರಾ? ಹಾಗಾದ್ರೆ ನಿಮ್ಗಿವತ್ತು ವಿಶ್ವದಲ್ಲಿ ಹಿಮ್ಮುಖವಾಗಿ ಚಲಿಸುವಂತ ಜಲಪಾತಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಾನೆಘಾಟ್, ಮಹಾರಾಷ್ಟ್ರ. ಹೌದು, ಮಹಾರಾಷ್ಟ್ರದಲ್ಲಿರೋ ನಾನೆಘಾಟ್ ಜಲಪಾತ ಭಾರತದ ಏಕೈಕ ಹಿಮ್ಮುಖವಾಗಿ ಹರಿಯುವಂತ ಜಲಪಾತ. ಈ ಜಲಪಾತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿದೆ. ಅಂದಹಾಗೆ ಈ ಪರ್ವತದ ಹಾದಿಯು ಜಲಪಾತಗಳ ಸರಣಿಗೆ ಹೆಸರುವಾಸಿಯಾಗಿದ್ದು, ಮಾನ್ಸೂನ್ ಋತುವಿನಲ್ಲಿ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬೀಸೋ ಗಾಳಿಯಿಂದ ನೀರು ಸಾಂದರ್ಭಿಕವಾಗಿ ಗುರುತ್ವಾಕರ್ಷಣೆಯನ್ನ ವಿರೋಧಿಸುತ್ತೆ. ಆದ್ರಿಂದ ನೀರು ಹಿಮ್ಮುಖ ದಿಕ್ಕಿನಲ್ಲಿ ಹರಿಯುತ್ತೆ. ಇದು ನೋಡುಗರನ್ನ ಬೆರಗುಗೊಳಿಸುತ್ತೆ ಮತ್ತು ಪ್ರಕೃತಿಯ ಮಾಂತ್ರಿಕ ದೃಶ್ಯ ಅಂತಾನೆ ಹೇಳಬಹುದು. ಪ್ಯೂರೆಫ್ ಫಾಲ್ಸ್, ಹೊಕೈಡೋ, ಜಪಾನ್. ಎಸ್, ಹೊಕೈಡೋದ ಸಂಪಾದ ಕಾಡುಗಳಲ್ಲಿ ನೆಲೆಗೊಂಡಿರೋ ಪ್ಯೂರೆಫ್ ಜಲಪಾತ ತನ್ನ ನೈಸರ್ಗಿಕ ಸೌಂದರ್ಯದಿಂದ ಪ್ರವಾಸಿಗರನ್ನ ಮೋಡಿ ಮಾಡುವುದಷ್ಟೇ ಅಲ್ಲದೆ ಅದ್ಭುತ ಸೌಂದರ್ಯದಿಂದ ಕೂಡಿದೆ. ಈ ಜಲಪಾತ ಶಿಕೋಟ್ಸು ಸರೋವರದ ನೀರಿನಿಂದ ಉಂಟಾಗಿದ್ದು, ಇದು ಹಿಮ್ಮುಖ ಹರಿವಿನಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಹೊಗೆ ಜಲಪಾತಗಳು, ಎಕೆರೆ, ಬ್ರೆಜಿಲ್. ಹೌದು, ಬ್ರೆಜಿಲ್ನ ಹೊಗೆ ಜಲಪಾತಗಳು ಹಿಮ್ಮುಖವಾಗಿ ಹರಿಯುತ್ತವೆ ಮತ್ತು ಅಮೆಜಾನ್ ಮಳೆಗಾಡಿನ ಆಳದಲ್ಲಿ ಹೊಗೆ ಜಲಪಾತಗಳು ಪ್ರವಾಸಿಗರನ್ನ ಸಂಪೂರ್ಣವಾಗಿ ಮಂತ್ರಮುಗ್ಧಗೊಳಿಸುತ್ತೆ. ಇನ್ನು ಇದು ರಿಯೋ ಬ್ರಾಂಕೋ ನದಿಯಲ್ಲಿ ಉಂಟಾಗಿದ್ದು, ಈ ಅಲೌಕಿಕ ಜಲಪಾತಗಳು ಸಾಂದರ್ಭಿಕವಾಗಿ ಹಿಮ್ಮುಖ ಹರಿವನ್ನ ಪ್ರದರ್ಶಿಸುತ್ತವೆ. ಆದ್ದರಿಂದ ಈ ಜಲಪಾತ ವಿಶೇಷವಾಗಿದ್ದು, ಮಾನ್ಸೂನ್ ಕಾಲದಲ್ಲಿ ಪ್ರವಾಸಿಗರನ್ನ ಹೆಚ್ಚಾಗಿ ಸೆಳೆಯುತ್ತೆ. ಜಲಪಾತ, ಐಸ್ಲ್ಯಾಂಡ್. ಅಬ್ಬಬ್ಬಾ, ಇನ್ನು ಈ ಜಲಪಾತದ ಬಗ್ಗೆ ಹೇಳಬೇಕು ಅಂದ್ರೆ ಈ ಐಸ್ಲ್ಯಾಂಡ್ ಸಾಕಷ್ಟು ನೈಸರ್ಗಿಕ ಅದ್ಭುತಗಳಿಗೆ ನೆಲೆಯಾಗಿದೆ. ಇಲ್ಲಿನ ವೆಸ್ಟ್ ಆಫ್ ಜೋಟ್ಸ್ ನಲ್ಲಿರೋ ಬೆರಗುಗೊಳಿಸುವ ಜುರ್ಕಂಡಿ ಜಲಪಾತ ಇವುಗಳಲ್ಲೊಂದಾಗಿದೆ ಮತ್ತು ಈ ಜಲಪಾತ ಸಾಂದರ್ಭಿಕವಾಗಿ ಹಿಮ್ಮುಖವಾಗಿ ಹರಿದು ನೋಡುಗರನ್ನ ಆಶ್ಚರ್ಯಚಕಿತಗೊಳಿಸುತ್ತೆ. ಹಾಗಾಗಿ ಪ್ರಕೃತಿಯ ಈ ಅದ್ಭುತಗಳನ್ನ ವೀಕ್ಷಿಸಲು ಪ್ರಪಂಚದ ಅತ್ಯಂತ ದೂರದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ವೈಪೋಹಿಯಾ ಜಲಪಾತ, ಓಹೋ, ಹವಾಯಿ. ಕೊಯೊಲೋ ಶ್ರೇಣಿಯ ಬಂಡೆಗಳಿಂದ ಹರಿಯೋ ಈ ಭವ್ಯವಾದ ಜಲಪಾತ ಸಾಂದರ್ಭಿಕವಾಗಿ ಹಿಮ್ಮುಖ ಹರಿವನ್ನ ತೋರಿಸುತ್ತೆ ಮತ್ತು ಇದು ಗುರುತ್ವಾಕರ್ಷಣೆಯನ್ನ ಧಿಕ್ಕರಿಸುತ್ತೆ ಮತ್ತು ಈ ಹಿಮ್ಮುಖ ಹರಿವು ನೋಡುಗರನ್ನ ವಿಸ್ಮಯಗೊಳಿಸುತ್ತೆ. ಅಂದಹಾಗೆ ಈ ಜಲಪಾತ ಸೊಂಪಾದ ಎಲೆಗಳು ಮತ್ತು ಪರಿಮಳಯುಕ್ತ ಹೂವುಗಳಿಂದ ಆವೃತವಾಗಿದೆ. ಹಾಗಾಗಿ ವೈಪೋಹಿಯಾ ಜಲಪಾತವು ಹವಾಯಿಯನ್ ನಿಸರ್ಗದ ವೈಭವವಾಗಿದೆ ಅಂತಾನೆ ಹೇಳಬಹುದು. ಒಟ್ಟಾರೆ ಹೇಳೋದಾದ್ರೆ ನಿಸರ್ಗದ ಅನೇಕ ರೋಚಕ ಸಂಗತಿಗಳು ಮಾನವನ ಪಾಲಿಗೆ ಇನ್ನೂ ನಿಗೂಢವಾಗಿಯೇ ಉಳಿದಿವೆ. ಹಾಗೆಯೇ ಪ್ರಕೃತಿಯು ತನ್ನ ಅದ್ಭುತಗಳಿಂದ ನಮ್ಮನ್ನ ಆಶ್ಚರ್ಯಗೊಳಿಸುತ್ತಲೇ ಇದೆ. ಆದ್ರೆ ಇಂಥ ಹಿಮ್ಮುಖ ಜಲಪಾತಗಳು ವಿರಳವಾಗಿ ಕಾಣಿಸಿಕೊಳ್ಳುತ್ತವೆ. ಆದ್ರಿಂದಲೇ ಕೆಲ ಹಿಮ್ಮುಖ ಜಲಪಾತಗಳು ವಿಶ್ವ ಪ್ರವಾಸೋದ್ಯಮ ನಕ್ಷೆಯಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿವೆ. ಅದರಲ್ಲೊಂದು ಜಲಪಾತ ನಮ್ಮ ದೇಶದಲ್ಲೂ ಇರೋದು ವಿಶೇಷ. ಭವ್ಯಶ್ರೀ ಆರ್ಜೆ, ವಿಜಯ ಟೈಮ್ಸ್, ಬೆಂಗಳೂರು.